ನನ್ನ ಅನುಭವದ ಮಾತುಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ಫಾಲೋವರ್ಸ್ಗೋಸ್ಕರ, ಇಲ್ಲಿ ಯಾವುದೇ ದುಡ್ಡು ಮಾಡುವಾಗೋಸ್ಕರ ಇಲ್ಲ. ನನ್ನ ಒಂದು ಹ್ಯಾಬಿಟ್ ಇದೆ, ನನ್ನ ಒಂದು ಹವ್ಯಾಸ ಇದೆ. ನಾನು ಸಿಕ್ಕ ಸಮಯದಲ್ಲಿ ವಿಡಿಯೋ ಮಾಡ್ತೀನಿ. ನೋಡಿ, ಜೀವನದಲ್ಲಿ ಏನೋ ಒಂದು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಆಡ್ಕೊಳ್ಳೋ ಜನ ಇದ್ದೇ ಇರ್ತಾರೆ, ಸುತ್ತಮುತ್ತ ಕಾಲು ಹೇಳೋರು ಕೂಡ ಇದ್ದೇ ಇರ್ತಾರೆ. ಚಿಕ್ಕದೊಂದು ಇದು ಕತೆ ಹೇಳ್ತಾ ಇರ್ತೀನಿ ನಿಮಗೆ. ಕತೆ ಅಂದರೆ ನನ್ನದೇ ಆದಂಥ ಒಂದು ರಿಯಾಲಿಟಿಯಾಗಿ. ನನ್ನಲ್ಲಿ ಫೋನ್ ಇದೆ ಮೊದಲು. ಅದು ಫೋನ್ ಕೆಲವು ಇದೆ, ವರ್ಕ್ ಆಗ್ತಾಯಿದೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅವಾಗ ಜನ ಹೇಳ್ತಾಯಿದ್ರು, ಮೊಬೈಲ್ ತಗೋ, ಇಷ್ಟು ದೊಡ್ಡ ಮಟ್ಟ ಕೆಲಸ ಮಾಡ್ತಾಯಿದ್ದೀಯ ಅಂತಂತೇಳಿ. ನಾನು ಯಾರಿಗೂ ಕೂಡ ಹೇಳಿಲ್ಲ ನಾನು ಫೋನ್ ತೊಗೋತಾ ಇದ್ದೀನಿ. ಹಿಂಗೆ ಮಜಾಕ್ ಮಾಡ್ತಾಯಿದ್ದೆ ಫೋನ್ ತೊಗೊಳೋದಿದೆ ಅಂತೇಳಿ. ಆದರೆ ಇವಾಗ ಫೋನ್ ತೊಗೊಂಡಾಗಿದೆ, ಒಂದು ದೊಡ್ಡ ಅಮೌಂಟಿದ್ದು ಫೋನ್ ತೊಗೊಂಡಾಗಿದೆ. ಇವಾಗ ಜನ ಏನು ಮಾತಾಡ್ತಾರೆ ಅಂತಂದ್ರೆ, ಇಷ್ಟು ದೊಡ್ಡದು ಫೋನ್ ಹೆಂಗೆ ತೊಗೊಂಡು, ಇಷ್ಟು ದೊಡ್ಡ ಫೋನ್ ಹೆಂಗೆ ತೊಗೊಂಡು, ಫೋನ್ ಹಿಂಗೆ ಅಂತ. ಅಂದರೆ ಜನ ಇದ್ರೂ ಮಾತಾಡ್ತಾರೆ, ಇರಲಿಲ್ಲ ಅಂದ್ರೂ ಮಾತಾಡ್ತಾರೆ. ಅದಕ್ಕೆ ಜನರಿಗೆ ನಾವು ತಲೆಗೂಡಿಸೋದೇ ಬೇಡ. ನಮ್ಮ ಕೆಲಸ ಏನಿದೆ ನಾವು ಮಾಡ್ತಾ ಇರ್ಬೇಕು ಅಷ್ಟೇ. ನಗೋರು ನಗಲಿ, ಆಡ್ಕೊಳ್ಳಲಿ, ಅಳೋರು ಅಳಲಿ, ಕಾಲು ಎಳಲಿ. ನಮ್ಮ ಗುರಿ ನಮ್ಮ ಗೋಲ್ ಅಷ್ಟೇ. ನಮ್ಮ ಗುರಿ ಮುಟ್ಟಿಸೋವರೆಗೂ ನಾವು ಯಾರಿಗೂ ಕಿವಿ ಕೊಡಿಸೋದು ಬೇಡ. ನಮ್ಮ ಕಿವಿಗಳನ್ನು ಮುಚ್ಕೋಬೇಕು, ನಮ್ಮ ಬಾಯನ್ನು ಮುಚ್ಚಬೇಕು. ನಮ್ಮ ಗುರಿ ನಮ್ಮ ಧ್ಯೇಯ ಅಷ್ಟೇ, ಮುನ್ನುಗ್ತಾ ಇರೋದೆ.